ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋ ಒಂದು ಹುಡುಗ ತಾಯಿಯನ್ನು ತುಂಬ ಪ್ರೀತಿಯಿಂದ ನೋಡ್ಕೊತಿದ್ದ. ತನ್ನ ಖರ್ಚಿಗೆ ತಾನು ಮಾಡಿಕೊಂಡು ಓದ್ಕೊಂಡು ತಂದೆ ಇಲ್ಲದಿದ್ದ ಒಂದು ಕೊರತೆಯನ್ನು ಯಾರಿಗೂ ತೋರಿಸದೆ ಬದುಕ್ತಿದ್ದ. ಒಂದಿನ ಅಮ್ಮನ ಜೊತೆ ಅಂಗಡಿಯಲ್ಲಿ ನೋಡಿದೆ. ಅಮ್ಮ ಬೇಜಾರು ಮಾಡ್ಕೊಂಡ್ರು. ಎಲ್ಲರೂ ಹಾಗೆ ನನ್ನ ಮಗನ ಸಾಕೋಕ್ಕಾಗ್ತಿಲ್ಲ ಮಾಸ್ಟ್ರೆ ಅಂತ. ನಾ ಹೇಳಿದೆ, ಅಮ್ಮ ನಿಮ್ಮ ಮಗನಷ್ಟು ದೊಡ್ಡವನು ಯಾರೂ ಇಲ್ಲ, ಎಲ್ಲರಿಗೂ ಭಗವಂತನ ಕೃಪೆಗೊಳಗಾಗೋ ಹಾಗೆ ಭಗವದ್ಗೀತೆ ಪಾಠ ಹೇಳ್ತಾನೆ ನೋಡಿದ್ರಾ ಅಂತ ಹೇಳಿದೆ. ಹೇಗೆ ಮಾಸ್ಟ್ರೆ ಅಂತ ಕೇಳಿದ್ರು. ನೋಡಿ ಅಮ್ಮ, ಈ ಬಟ್ಟೆ ತಗೊಳ್ಳಿ ಚೆನ್ನಾಗಿ ಕಾಣ್ತೀರಾ, ಸರ್ ಈ ಬಟ್ಟೆ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಹೊಸ ಹೊಸ ಬಟ್ಟೆ ಕೊಡ್ತಾನೆ. ನೋಡಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನಮಾಮಿ ಗೃಹಣಾತಿ ನರೋಪರಾಣಿ ಅಂತ ಭಗವದ್ಗೀತೆ ಶ್ಲೋಕ ಕೇಳಿದ್ರಾ? ನಿಮಗೆ ಗೊತ್ತಿಲ್ದಂಗೆ ನಮಗೆ ಗೊತ್ತಿಲ್ದಂಗೆ ನಿಮ್ಮ ಮಗ ಎಲ್ಲರಿಗೂ ಈ ದೇಹ ಅನ್ನೋದು ಬಟ್ಟೆ ಬದಲಾಯಿಸ್ದಂಗೆ ಅಷ್ಟೇ ನೀವು ಈ ಹೊಸ ಬಟ್ಟೆ ತೊಟ್ಟುಕೊಂಡಂಗೆ ಜೀವನ ಮಾಡ್ತಿರ್ತೀರ ಪ್ರತಿ ಜನ್ಮದಲ್ಲೂ ಅಂತ ಹೇಳ್ತಾನೆ ಗೊತ್ತಾ ಅಂತ ಹೇಳಿದೆ. ನಕ್ಕರು ಅಮ್ಮ. ತುಂಬ ಸಮಾಧಾನ ಆಯಿತು ಮಾಸ್ಟ್ರೆ ಅಂತ. ನಮಸ್ತೆ.